ನನ್ನ ಹೆಸರು ಚಂದ್ರರಾಜ್ ಅಂತ, ಬಬ್ಬಿಗೆ ಗ್ರಾಮ, ಹೊಸಮನೆ ವಾಸ, ಕರೂರು ಹೋಬಳಿ, ಸಾಗರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ವಿಷಯ ಏನಂದರೆ, ನಾನು ಒಬ್ಬ ಜೈನ ಧರ್ಮ ಕೊಟ್ಟವನು, ಜೈನ ಸಮಾಜದವನು. ವಿಷಯ ಸುಮಾರು ಒಂದು 30 ವರ್ಷದಿಂದ ರಾಮ ಅಂತ ಹೇಳಿದ್ದನ್ನು ನಾವು ಕೇಳಿದ್ವಿ. ರಾಮ ಮಂದಿರ ಹೀಗೆಲ್ಲ ಹೇಳಿದ್ದನ್ನು ಕೇಳಿದ್ವಿ. ನಾನು ಅವಾಗ ಕೇಳಿದೆ, ರಾಮ ಯಾರು? ನಮ್ಮ ಜೈನ ಧರ್ಮದ ರಾಮ ಅಂತ ಹೇಳಿದ್ದನ್ನು ನಾವು ಕೇಳಿದ್ವಿ. ಈ ರಾಮ ಅಯೋಧ್ಯೆಯಲ್ಲಿ ಹಿಂದೂ ರಾಮ ಅಂತಾರಲ್ಲ, ಈ ರಾಮ ಯಾರು, ಹಿಂದೂ ಅಥವಾ ಜೈನ ಅಂತ ಕೇಳಿದ್ದೆ ನಾನು. ನನಗೆ ಸಮಂಜಸವಾದ ಒಂದು ಉತ್ತರ ಸಿಗಲಿಲ್ಲ. ಇರಲಿ, ಏನಾದ್ರು ಇದ್ಕೊಳ್ಳಿ ಅಂದರೆ ನಾನು ಸುಮ್ಮನೆ ಬಿಟ್ಟೆ, ಅದ್ರ ಬಗ್ಗೆ ತಲೆ ಕೆಡಿಸಲಿಲ್ಲ. ಈಗ ಬರ್ತಾ ಈ ಸರಿ ರಾಮ ಮಂದಿರ ಆದಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವರೇ ಒಂದಿಷ್ಟು ಜನ ಎಲ್ಲ ಪ್ರಚಾರ ಮಾಡಿದರು. ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ, ಹನುಮಂತ ಹೀಗೆಲ್ಲ ಹೇಳೋದ್ರೊಳಗೆ ಆವಾಗ ಈ ರಾಮ ನಮ್ಮ ರಾಮನೇ ಹೌದು, ಬೇರೆ ರಾಮ ಅಲ್ಲ, ಬೇರೆ ಪಕ್ಕದ ಮನೆ ರಾಮ ಅಲ್ಲ, ನಮ್ಮ ಮನೆ ರಾಮನೇ ಅನ್ನೋದೊಂದು ನಮಗೆ ಕನ್ಫರ್ಮ್ ಆಯಿತು. ಆವಾಗ ನನಗೆ ಕನ್ಫರ್ಮ್ ಆದಮೇಲೆ ನಾನೇನು ಮಾಡಿದೆ, ಎಲ್ಲರಿಗೂ ಹೇಳಿದೆ, ಕೆಲವರಿಗೆ ಸಮಾಜದವರಿಗೂ ಹೇಳಿದೆ. ಯಾಕೆ ಯಾರು ಮಾತಾಡ್ತಿಲ್ಲಲ್ಲ, ಯಾಕೆ? ರಾಮ ನಮ್ಮ ಜೈನ ಸಮಾಜದವನು, ಅವ್ರು ಹಿಂದೂ ಅಂತ. ಪಾಪ ಅವ್ರಿಗೆ ಹಿಂದೂ ಅನ್ನೋದು ಅವ್ರಿಗೆ ಗೊತ್ತಿಲ್ಲದ್ದು ಸ್ವಾಭಾವಿಕ. ಕೆಲವರಿಗೆ ಜೈನರು ಹಿಂದೂ ಅಂತ ತಿಳ್ಕೊಂಡಿರ್ತಾರೆ. ನಾವು ಜೈನರು ಹಿಂದೂ ಅಲ್ಲ. ಜೈನ ಬೇರೆ, ಹಿಂದೂ ಬೇರೆ, ಮುಸ್ಲಿಂ ಬೇರೆ, ಕ್ರಿಶ್ಚಿಯನ್ ಬೇರೆ, ಬೌದ್ಧ ಬೇರೆ, ಇವರೆಲ್ಲ ಪಂಗಡ ಬೇರೆ ಬೇರೆ. ಹಾಗಿದ್ದಾಗ ಇವಳು ರಾಮ ಜೈನ ಸಮಾಜದವನು. ಈ ರಾಮ ಯಾರು ಅಂತಂದರೆ ದಶರಥ ರಾಜನ ಮಗ. ದಶರಥ ರಾಜನಿಗೆ 4 ಜನ ಹೆಂಡರು, 4 ಜನ ಮಕ್ಕಳು. ಹೆಂಡರು ಕೈಕೆ, ಕೌಶಲ್ಯ, ಸುಮಿತ್ರೆ ಮತ್ತು ಸುಭದ್ರೆ, 4 ಜನ ಹೆಂಡರು. ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ, 4 ಜನ ಮಕ್ಕಳು. ಇವರು ಭರತ ಚಕ್ರವರ್ತಿ ಒಂದು ವಂಶದಲ್ಲಿ ಬಂದಿರತಕ್ಕಂಥವ್ರು. ಇದು ನಮ್ಮ ಪದ್ಮಪುರಾಣದಲ್ಲೆಲ್ಲ ಉಲ್ಲೇಖ ಇದೆ. ಅದಕ್ಕೋಸ್ಕರ ನಾನು ಹೀಗೆಲ್ಲ ಇದ್ದು ನಮ್ಮ ಸಮಾಜ ಯಾರೂ ಮಾತಾಡ್ತಿರಲಿಲ್ಲ. ನಮ್ಮ ಸಮಾಜದ ರಕ್ಷಣೆ ಮಾಡ್ತಕ್ಕಂಥ ಮಠಾಧಿಪತಿಗಳಿದ್ದಾರೆ, ಇವ್ರು ಯಾರು ಮಾತಾಡ್ತಿರಲ್ಲ. ಯಾಕೆ? ಇವರಿಗೇನಾಗಿದೆ? ಏನು ಹೆದರಿಕೆ ಇದೆಯಾ? ಇವರಿಗೆ ಭಯ ಇದೆಯಾ? ಜೈನ ಧರ್ಮದವರು ಅಂತ ಹೇಳಲಿಕ್ಕೆ ಇವರು ಅಷ್ಟು ಅಸಮರ್ಥರ. ಇವರು ಯಾಕೆ ಹೇಳ್ತಿಲ್ಲ? ಏನು ನಮ್ಮ ಧರ್ಮದವ್ರು ಅಂತ ಹೇಳಿದ ತಕ್ಷಣ ನಮ್ಮನ್ನ ಯಾರು ಹತ್ಯೆ ಮಾಡ್ತಾರಾ? ಇವರು ಯಾಕೆ ಅದಕ್ಕೆ ಹೇಳಿದೆ? ಇವರು ಮೌನವಾಗಿ ವಹಿಸಿದ್ದು ಯಾಕೆ? ಇವರು ಇವತ್ತು ಜೈನ ಧರ್ಮದ ಮುನಿ ಮಹಾರಾಜರನ್ನು ವಿರೋಧ ಮಾಡ್ತಾರೆ. ಮುನಿ ಮಹಾರಾಜರು ನಿಜವಾದ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಊಟ, ಹಾಸರು, ನಿದ್ರೆ, ನಾಸರು ಬಿಟ್ಕೊಂಡು ದೇಶ ಸಂಚಾರ ಮಾಡಿ ಧರ್ಮವನ್ನು ಪ್ರಭಾವನೆ ಮಾಡ್ತಿದ್ದಾರೆ. ಅಂಥನ್ನು ವಿರೋಧ ಮಾಡ್ತಾರೆ. ಅಂಥನ್ನು ವಿರೋಧ ಮಾಡಿಸ್ಕೊಂಡು ಓಡಾಡ್ತಿರ್ತಾರೆ. ಇವರು ಎಲ್ಲೆಲ್ಲಿ ಕಾರ್ಯಕ್ರಮ ಐತೆ ಅಲ್ಲೆಲ್ಲ ಸಮಾಜದವರಿಗೆ ನಿಜವಾದ ಧರ್ಮವನ್ನು ಮಾಡ್ತಕ್ಕಂಥ ಮುನಿಗಳನ್ನು ವಿರೋಧ ಮಾಡ್ತಾರೆ. ಅವ್ರು ಹೇಳ್ದಂಗೆ ಕೇಳಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅದೆಲ್ಲ ಆಗುತ್ತೆ. ಹಾಗೆ ಜೈನ ಸಮಾಜರು ಅಂತ ಹೇಳೋ ಅಂಥ ಒಂದು ಅರ್ಹತೆ ಇವರಿಗಿಲ್ವಾ? ಯಾಕೆ ಹೇಳ್ತಿಲ್ಲ ಇವರು? ಅವರು ರಾಮ ಜೈನ ಅಲ್ಲ ಅಂತಂದ್ರೆ ಇವರು ಅಲ್ಲ ಅಂತಲೇ ಸ್ಟೇಟ್ಮೆಂಟ್ ಕೊಡಲಿ, ಅದನ್ನು ಮಾಡ್ಬೋದಲ್ಲ. ಯಾಕೆ ಮಾಡ್ತಾಯಿಲ್ಲ ಇವರು? ಅದನ್ನು ನಮಗೆ ಸಮಸ್ಯೆ ಆಯಿತು. ಹಾಗಾಗಿ ಇವ್ರು ಯಾಕೆ ಸುಮ್ಮನಿದ್ದಾರೆ ಅಂತಂದರೆ ನನ್ನದೊಂದು ಪ್ರಶ್ನೆ ಇದೆ ಇದರಲ್ಲಿ. ಯಾಕೆಂದರೆ ಇವರು ಜೈನ ಧರ್ಮವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕರ್ತವ್ಯ ಇದೆ, ಇವರು ಮಾಡಬೇಕು ಒಂದು. ಮತ್ತು ಮುನಿ ಮಹಾರಾಜರನ್ನೆಲ್ಲ ಇವರು ಯಾವತ್ತೂ ಅವ್ರನ್ನ ವಿರೋಧಿಸಬಾರ್ದು. ಅವರು ಇವತ್ತು ಧರ್ಮಕ್ಕಾಗಿ ನಿಜವಾದ ಧರ್ಮವನ್ನು ಅವರು ಇವತ್ತು ಪ್ರಚಾರ ಮಾಡ್ತಿದ್ದಾರೆ. ಇವ್ರು ಹಾಗಿಲ್ಲ. ನಮ್ಮ ಜೈನ ಧರ್ಮದಲ್ಲಿ ಏನಿದೆ ಅಂದರೆ ಸಮ್ಯಕ್ತ್ವ ಮತ್ತು ಮಿಥ್ಯತ್ವ ಅಂತ 2 ಹಿಂದಿಂದನೂ ನಡ್ಕೊಬಂದಿದೆ. ಸಮ್ಯಕ್ತ್ವ ಅಂತಕ್ಕಂಥದ್ದೇ ಜೈನ ಧರ್ಮದ ಸಮ್ಯಕ್ತ್ವದಿಂದನೇ ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದು. ಸಮ್ಯಕ್ತ್ವ ಅಂದರೆ ನಮ್ಮಲ್ಲಿ ಯಾವುದು ಹಸಿ ವಸ್ತಿನಿಂದ ಅರ್ಪಣೆ ಮಾಡೋಂಗಿಲ್ಲ ಭಗವಂತರಿಗೇನು ಒಣ ವಸ್ತಿನಿಂದನೇ ಅರ್ಪಣೆ ಮಾಡೋಕೆ ಬಿಟ್ಟರೆ ಹಸಿ ವಸ್ತಿನಿಂದ ಮಾಡೋಂಗಿಲ್ಲ. ಯಾವುದು ಒಣ ವಸ್ತು ಅಂತಂದರೆ ಅಕ್ಕಿ ಮತ್ತು ಈ ಲವಂಗ, ಯಾಲಕ್ಕಿ, ಇಂಥ ಕೊಬ್ಬರಿ, ಇಂಥ ಒಂದು ಒಣ ವಸ್ತಿನಿಂದ ಮಾಡ್ತಾರೆ. ಅದು ನಮ್ಮ ಜೈನ ಧರ್ಮ. ಅದು ಈ ಮುನಿ ಮಹಾರಾಜರು ಈ ರೀತಿ ಮಾಡ್ಕೊಂಡು ಹೋಗ್ಬೇಕಂತ ಶ್ರಾವಕರಿಗೆ ಎಲ್ಲ ರೀತಿ ಧರ್ಮದ ಬೋಧನೆಯನ್ನು ಮಾಡಿ ಎಲ್ಲ ರೀತಿ ಅವರಿಗೆ ಒಂದು ಮಾರ್ಗದರ್ಶನ ಕೊಡ್ತಿದ್ದಾರೆ. ಇವರು ಯಾರೂ ಕೊಡ್ತಿಲ್ಲ. ಇವ್ರು ಕೊಡ್ತಿರೋದು ಯಾವುದೋ ಒಂದು ಈ ಹಸಿ ಪೂಜೆ ಅಂದರೆ ಇದು ಮಿಥ್ಯಾತ್ವ ಅಂತ ಹೇಳ್ತಾರೆ. ಅದಕ್ಕೆ ಇದು ಹಿಂದೂ ಧರ್ಮದ ಪದ್ಧತಿಯಲ್ಲಿ ನಡೀತಾ ಬಂದದ್ದು. ಅದನ್ನು ಇವರು ಬೋಧನೆ ಮಾಡ್ತಾರೆ. ಅದನ್ನು ಇವರು ನಮ್ಮ ಶ್ರಾವಕರಿಗೆ ಜೈನ ಸಮಾಜರಿಗೆ ಹೇಳ್ಕೊಡ್ತಾರೆ. ಬಿಟ್ಟರೆ ಇವರು ನಿಜವಾದ ಜೈನ ಧರ್ಮ ಹೇಳ್ಕೊಡ್ತಿಲ್ಲ. ನಿಜವಾದ ಜೈನ ಧರ್ಮವನ್ನು ಹೇಳ್ಕೊಡ್ತಕ್ಕಂಥ ಮುನಿಗಳನ್ನು ವಿರೋಧಿಸ್ತಾರೆ. ಇವರು ವಿರೋಧಿಸ್ಕೊಂಡು ಬಂದಿದ್ದಾರೆ. ನಾವು ಇದುವರೆಗೆ ಕೇಳಿ ಸಾಕಾಯ್ತು. 30 ವರ್ಷದಿಂದ ಈ ಕೆಲಸ ಮಾಡ್ತಿದ್ದಾರೆ. ಇವರು
ಕೇಳಿ ಕೇಳಿ ನೋಡಿ ಈಗ ನಾವು ಇನ್ನೂ ಸುಮ್ಮನಿದ್ರೆ ಆಗೋದಿಲ್ಲ ಅಂತ ನಾವು ಈ ವಿಷಯಕ್ಕೆ ಹೊಂಟಿದ್ದೀವಿ ನಾವೀಗ. ಯಾಕೆಂತಂದರೆ ಇವ್ರು ಏನು ಮಾಡ್ಬೇಕು ಮುಂದೆ ಅಂತಂದರೆ, ನಾವು ಇವ್ರ ಹತ್ರ ಏನು ಕೇಳ್ತಾಯಿದ್ದೀವಿ ಅಂದರೆ, ಮುನಿ ಮಹಾರಾಜನನ್ನು ವಿರೋಧಿಸಬಾರ್ದು. ಜೈನ ಧರ್ಮದವ್ರನ್ನ ಜೈನ ಧರ್ಮದವರು ಅಂತಂದು ಈ ರಾಮನೇ ಇರ್ಬೋದು, ಜೈನ ಧರ್ಮದಂತ ಇವರು ಧರ್ಮದವರು ಅಂಥೇಳಿ ಅವ್ರನ್ನ ಇವರು ಪಬ್ಲಿಸಿಟಿಯಲ್ಲಿ ಇವರು ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಇವರು ಬಾಯಿ ಬಿಟ್ಟು ಸುಮ್ಮನೆ ಹಾಕ್ಯಂಡ್ರೆ ಇವರೇನು ಜೈನ ಧರ್ಮ ರಕ್ಷಣೆ ಮಾಡ್ತಾರೆ? ಇವರು ಮಠ ಮಾನ್ಯಗಳಿದ್ರು ಏನು ಸಾರ್ಥಕ ಆಯ್ತು? ಇವ್ರಿಗೆ ಮಠದ ಅವಶ್ಯಕತೆ ಏನೈತೆ ಹಾಕಿದ್ರೆ? ಜೈನ ಧರ್ಮದವರು ಅಂತ ಹೇಳ್ಕೊಳ್ಳೋವಂಥ ಒಂದು ಅರ್ಹತೆ ಇವರಿಗಿಲ್ಲ ಅಂತ ಅಂದಮೇಲೆ ಇವರಿಗೆ ಈ ಮಠ ಮಾನ್ಯಗಳು ಯಾಕೆ ಬೇಕು? ಹಾಗಂತ ಶ್ರಾವಕರಿಗೆ ಯಾಕೆ ಬೇಕು? ಈ ಮಠ ಯಾಕೆ ಬೇಕು ಶ್ರಾವಕರಿಗೆ? ಹಾಗಾಗಿ ನಮ್ಮದು ಇದೊಂದು ಪ್ರಶ್ನೆ ಆಗಿ ಉಳ್ಕೊಬಿಟ್ಟಿದೆ. ಅದಕ್ಕೆ ನಾವೀಗ ಇದನ್ನು ತಮ್ಮ ಮಾಧ್ಯಮದಲ್ಲಿ ಇದನ್ನು ಪ್ರಕಟಿಸಬೇಕು ಅಂತ ನಾವು ಬಂದಿದ್ವಿ. ರಾಮ ಸಾಮಾನ್ಯ ಬಹುತೇಕ ಜನರಿಗೆ ಯಾರಿಗೂ ರಾಮ ಯಾರು, ಯಾವ ಸಮುದಾಯದವನು ಅಂತ ಗೊತ್ತಿಲ್ಲ. ರಾಮ ನಿಜವಾಗಿ ನಮ್ಮ ಜೈನ ಸಮಾಜದವನು, ಜೈನ ಸಮುದಾಯದಲ್ಲಿ ಹುಟ್ಟಿದವನು. ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ ಇವರೆಲ್ಲರೂ ನಮ್ಮ ಜೈನ ಸಮಾಜದವರು. ರಾಮ ಹಿಂದೂ ಸಮಾಜದವನಲ್ಲ, ಅದನ್ನೇ ನಾನು ಹೇಳಲಿಕ್ಕೆ ಹೊಂಟಿರೋದು. ಹಾಗಾಗಿ ನಮ್ಮ ಜೈನ ಧರ್ಮದವನು ಅಂತೇಳಿ ಜನರಿಗೆ ಗೊತ್ತಾಗಬೇಕಲ್ಲ, ಜನಸಾಮಾನ್ಯರಿಗೆಲ್ಲ ಗೊತ್ತಾಗಬೇಕಲ್ಲ. ಕೆಲವರಿಗೆ ಗೊತ್ತಿರೋರಿಗೆ ಗೊತ್ತಿರ್ಬೋದು, ಅವ್ರು ಹೇಳ್ತಾ ಇಲ್ಲ. ಅದಕ್ಕೆ ನಮ್ಮ ಎಲ್ಲ ಸಮಾಜದವರಿಗೆ ಇದು ಗೊತ್ತಾಗಲಿ ಅಂಥೇಳಿ ನಾನು ತಿಳಿಸೋದಕ್ಕಾಗಿ ನಾವು ಹೊಂಟಿರೋದು. ಈಗ ಜೈನ ಧರ್ಮ ಅಂದರೆ ಇದು ಒಂದು ಪವಿತ್ರವಾದಂಥ ಧರ್ಮ. ಈ ಧರ್ಮದಲ್ಲಿ ಹುಟ್ಟತಕ್ಕಂಥದ್ದು ಅವಂಥ ಒಂದು ಪುಣ್ಯ ಮಾಡಿದವನಿಗೆ ಮಾತ್ರ ಈ ಜೈನ ಧರ್ಮ ಹುಟ್ಟಕ್ಕೆ ಸಾಧ್ಯ. ಅದರಲ್ಲಿ ಬಡವ ಇರ್ಬೋದು, ಶ್ರೀಮಂತ ಇರ್ಬೋದು, ಅಥವಾ ದೊಡ್ಡ ಸೌಂದರ್ಯ ತೆಗೆದಿದ್ದವ್ರು ಇರ್ಬೋದು, ಅಥವಾ ಕುರುಪಿಗಳಿರ್ಬೋದು, ಅದು ಸೆಕೆಂಡ್ರಿ. ಆದರೆ ಜೈನ ಧರ್ಮದಲ್ಲಿ ಹುಟ್ಟೋದೇ ಒಂದು ಪುಣ್ಯ ಅಂತ ಹೇಳ್ತಾರೆ. ಅದರಲ್ಲಿ ನಾವು ಜೈನ ಧರ್ಮದಲ್ಲಿ ಹುಟ್ಟಿ ನಾವು ಜೈನ ಧರ್ಮವನ್ನು ರಕ್ಷಣೆ ಮಾಡಿಲ್ಲ ಅಂತಾದರೆ ನಾವು ಹುಟ್ಟೇನು ಪ್ರಯೋಜನ? ನಾವು ಈ ಜೈನ ಧರ್ಮವನ್ನು ಬಿಟ್ಟು ಆ ಧರ್ಮಕ್ಕೆ ಹೋಗ್ತೀವಿ ಅಂದರೆ ಹುಟ್ಟೇನು ಪ್ರಯೋಜನ? ಜೈನ ಧರ್ಮವನ್ನು ರಕ್ಷಣೆ ಮಾಡಿಲ್ಲ ಅಂತಂದರೆ ಜೈನ ಗುರುಗಳಿದ್ದೇನು ಪ್ರಯೋಜನ? ಮತ್ತು ಜೈನ ಧರ್ಮದ ಎಷ್ಟು ಮಹತ್ವ ಇದೆ ಅಂತಂದರೆ, ಜೈನ ಧರ್ಮದಲ್ಲೇ ತ್ಯಾಗ ಮಾಡಿ ಮೋಕ್ಷಕ್ಕೆ ಹೋಗ್ತಕ್ಕಂಥದ್ದು ಯಾವ ಧರ್ಮದಲ್ಲೂ ಇಲ್ಲ. ಜೈನ ಧರ್ಮದಲ್ಲಿ ತಪಸ್ಸು ಮಾಡಿ ತ್ಯಾಗ ಮಾಡ್ತಕ್ಕಂಥದ್ದು, ನಿಜವಾದ ಪೂಜೆಯನ್ನು ಮಾಡಬೇಕು, ನಿಜವಾದ ಜಪವನ್ನು ಮಾಡಬೇಕು. ಇದರಲ್ಲಿ ಯಾವುದು ಕಟ್ಟುಕತೆ ಇಲ್ಲ. ಈ ಜೈನ ಧರ್ಮ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಇದ್ದು ಅನಂತ ಕಾಲದವರೆಗೆ ಇರ್ತಕ್ಕಂಥದ್ದು. ಇದು ಯಾವುದು ಮಧ್ಯದಲ್ಲಿ ಸ್ಥಾಪನೆ ಆಗ್ತಕ್ಕಂಥ ಈ ಜೈನ ಧರ್ಮ ಅಲ್ಲ. ಅನಂತ ಕಾಲದಲ್ಲಿಗೂ ಇನ್ನೂ ಕೂಡ ಇರುತ್ತೆ. ಇಷ್ಟರೊಳಗೆ ಅನಾದಿ ಕಾಲದಿಂದ ಬಂದಿರತಕ್ಕಂಥ ಧರ್ಮ. ಆದ್ದರಿಂದ ಈ ಧರ್ಮದಲ್ಲಿ ಹುಟ್ಟೋದು ಅಷ್ಟು ಸುಲಭ ಅಲ್ಲ. ಅದರಲ್ಲಿ ನಾವು ದುರುಪಯೋಗ ಮಾಡ್ಕೊಳ್ಳೋದಲ್ಲ. ಈ ಜೈನ ಧರ್ಮದಲ್ಲಿ ಜೈನ ಗುರುಗಳಿರ್ಬೋದು, ಮಠಾಧೀಶರಿರ್ಬೋದು, ಜೈನ ಮುನಿಗಳಿರ್ಬೋದು, ಇವರೆಲ್ಲರೂ ಒಂದು ಹೊಂದಾಣಿಕೆಯಲ್ಲಿ ಇವತ್ತು ಈ ಜೈನ ಧರ್ಮವನ್ನು ನಡ್ಸ್ಕೊಂಡು ಹೋಗ್ಬೇಕಾಗಿದೆ. ಇವರು ಬರೋದು ಇವರು ಅಂತ ಹೇಳೋದು, ಅವ್ರು ಬರೋದು ಅವ್ರು ಅಂತ ಹೇಳೋದು, ನಮ್ಮಂಥ ಈ ಜೈನ ಸಮಾಜದವರನ್ನು ಇಕ್ಕಟ್ಟಿ ಹಾಕ್ತಕ್ಕಂಥ ಕೆಲಸ ಇವತ್ತು ನಡೀತಾ ಇದೆ. ಆದರೆ ಜೈನ ಮುನಿಗಳು ಕರೆಕ್ಟಾಗಿ ಅವ್ರು ಮಾಡ್ತಾರೆ. ಅದರಲ್ಲೂ ಒಂಥರದ್ದು ಈ ಮಠಾಧೀಶ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ನಿಜವಾದ ಧರ್ಮವನ್ನು ನಿಜವಾದ ಆದಿಕಾಲದಲ್ಲಿರ್ತಕ್ಕಂಥ ಧರ್ಮವನ್ನು ಇವರು ವಿರೋಧಿಸ್ತಾರೆ. ಅದು ಆಗಬಾರ್ದು. ಯಾಕೆಂದರೆ ಒಂದು ಆತ್ಮ ಐತಲ್ಲ, ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ನಾವು ಈ ಜೈನ ಧರ್ಮ ತಪಾಸಣೆ ಮಾಡ್ತಿದ್ದೆ. ಜೈನ ಧರ್ಮವನ್ನು ನಾವು ಏನು ನಡ್ಸ್ಕೊಂಡು ಹೋಗ್ತಿದ್ದೀವಿ ಅಂದರೆ, ಈ ಜೈನ ಧರ್ಮದಲ್ಲಿ ಯಾವುದು ನಮಗೆ ಅದು ಸಿಕ್ಕಲಿ, ಇದು ಸಿಕ್ಕಲಿ, ಹಣ ಸಿಕ್ಕಲಿ, ನಮಗೆ ವಜ್ರ ಸಿಕ್ಕಲಿ, ವೈಡೂರ್ಯ ಸಿಕ್ಕಲಿ, ಮತ್ತು ನಮಗೆ ಒಂದು ಹೆಣ್ಣು ಸಿಕ್ಕಲಿ, ನಮಗೆ ಮದುವೆ ಆಗಲಿ, ನಮಗೆ ದೊಡ್ಡ ಸಂಪತ್ತು ಸಿಕ್ಕಲಿ ಅಂತ ಈ ಜೈನ ಧರ್ಮದಲ್ಲಿ ಯಾವುದೂ ಅಪೇಕ್ಷೆ ಪಡೋಂಗಿಲ್ಲ. ಈ ಜೈನ ಧರ್ಮ ಏನು ಹೇಳ್ತದೆ ಅಂದರೆ, ಜೈನ ಧರ್ಮವನ್ನು ನಾವು ಪಾಲನೆ ಮಾಡಿದಾಗ ಮುಂದಿನ ಜನ್ಮಕ್ಕೆ ನಮಗೆ ಪುಣ್ಯದ ಪ್ರಭಾವನೆ ಆಗುತ್ತೆ. ಜೈನ ಧರ್ಮದಲ್ಲಿ ಏನಾಗುತ್ತೆ, ಪುಣ್ಯ ಸಿಗುತ್ತೆ ಬಿಟ್ಟೋದ್ರಿಂದ ಯಾವುದು ನಮಗೆ ಲಾಭ ಸಿಗಲಿ ಅಂತ ಸಿಗಲ್ಲ, ಪುಣ್ಯದ ಲಾಭ ಮಾತ್ರ ಸಿಗುತ್ತೆ. ಆ ಪುಣ್ಯಕ್ಕಾಗಿ ನಾವು ಹೋರಾಟ ಮಾಡ್ತಾಯಿದ್ದೀವಿ ಈಗ. ಯಾಕೆ ನಮ್ಮ ಆತ್ಮ ಕಲ್ಯಾಣ ಮಾಡ್ಕೋಬೇಕಂತ. ಆತ್ಮ ಒಂದು ಸತಿ ಮೋಕ್ಷಕ್ಕೆ ಹೋತು ಅಂದರೆ ಪುನಃ ಮತ್ತೆ ಈ ಹುಟ್ಟು ಜನ್ಮ ಸಾವಿನಿಂದ ಮುಕ್ತಿ ಹೋಗ್ಬಿಡುತ್ತೆ. ಮತ್ತು ಪುನಃ ಈ ಸಂಸಾರ ಜೀವನದಲ್ಲಿ ಈ ಆತ್ಮ ಬರೋದಿಲ್ಲ. ಯಾಕೆಂದರೆ 4 ಗತಿಗಳಲ್ಲಿ ಮನುಷ್ಯ ಸುತ್ತಾಗ್ತಾನೆ. ಮನುಷ್ಯ, ತಿರ್ಯಂಚ, ನರಕ ಮತ್ತು ಮೋಕ್ಷ. 4 ಗತಿಗಳಲ್ಲಿ ಮನುಷ್ಯ ಸುತ್ತ. ಮೋಕ್ಷ ಬೇರೆ, ನರಕ ಬೇರೆ, ಮನುಷ್ಯ ಬೇರೆ, ದೇವಗತಿ ಬೇರೆ. 4 ಗತಿಗಳಿರ್ತವೆ ನಮ್ಮಲ್ಲಿ. ಆ 4 ಗತಿಗಳಲ್ಲಿ ಮನುಷ್ಯ ಸುತ್ತಾಡ್ತಾ ಇರ್ತಾನೆ. ಜಾತಿ ಹಲವಾರು ಜಾತಿ ಇರ್ಬೋದು, ಆದರೆ ಎಲ್ಲ ಜಾತಿಗಳು ಸುತ್ತಾಡ್ತವೆ. ಆದರೆ ಮನುಷ್ಯನ ಜನ್ಮದಿಂದ ಮುಕ್ತಿ ಪಡಿಬೇಕು,
ಈ ಸಂಸಾರ ಜೀವನದಿಂದ ಮುಕ್ತಿ ಪಡಿಬೇಕಂದ್ರೆ ಅದು ಜೈನ ಧರ್ಮದಲ್ಲಿ ಮಾತ್ರ ಸಾಧ್ಯ. ಮುಕ್ತಿ ಹೋಗ್ಬೋದು, ತಪಸ್ಸು ಮಾಡಬೇಕು, ತ್ಯಾಗ ಮಾಡಬೇಕು, ಅದು ಜೈನ ಧರ್ಮ ಸಾಧ್ಯ. ಆ ಜೈನ ಧರ್ಮದಲ್ಲಿ ಹುಟ್ಟಿ ಜೈನ ಧರ್ಮವನ್ನು ನಿಜವಾದ ಧರ್ಮವನ್ನು ಪಾಲನೆ ಮಾಡಲಿಲ್ಲ ಅಂತಾದರೆ ಅದಕ್ಕೇನು ಅರ್ಥ ಹೆಂಗೆ ಬಂತು? ಆ ಹುಟ್ಟಿ ಏನು ಪ್ರಯೋಜನ? ಅದಕ್ಕೆ ನಾನು ಕೇಳ್ತಾಯಿದ್ದೀನಿ. ಇವತ್ತು ನೋಡಿ, ಎಲ್ಲ ಧರ್ಮದವರು ಕೂಡ ಜೈನ ಧರ್ಮವನ್ನು ಪಾಲನೆ ಮಾಡ್ಬೋದು. ಜೈನರಿಗೆ ಮಾತ್ರ ಸೀಮಿತವಾದ್ದಲ್ಲ ಇದು. ಈ ಜೈನ ಧರ್ಮ ಏನಿದೆ ಇದು ಯಾರು ಆಚರಣೆ ಮಾಡ್ತಾರೆ ಅವರೇ ಜೈನರು. ಅದು ವಿಶ್ವಧರ್ಮ. ಇದು ಜೈನರಿಗೆ ಮಾತ್ರ ಸೀಮಿತವಾದ್ದಲ್ಲ. ಜೈನ ಧರ್ಮದಲ್ಲಿ ಬರೀ ಹುಟ್ಟಿ ಜೈನ ಧರ್ಮದಲ್ಲಿ ಹುಟ್ಟಿದ ತಕ್ಷಣ ಅವ್ನು ಜೈನ ಆಗಲ್ಲ. ಅದನ್ನು ಆಚರಣೆ ಮಾಡಿದ್ರೆ ಮಾತ್ರ ಅವನು ಜೈನ ಆಗ್ತಾನೆ. ಅದಕ್ಕೋಸ್ಕರ ಹೇಳೋದು, ಕೆಲವರು ತಿಳಿದಂಥವ್ರು ಆಚರಣೆ ಮಾಡ್ತಾಯಿಲ್ಲ. ಇವತ್ತು ಯಾಕೆ ಆಚರಣೆ ಮಾಡ್ತಿಲ್ಲ? ಈಗ ನಮ್ಮ ಜೈನ ಧರ್ಮದಲ್ಲಿ ಏನು ಹೇಳ್ತಾನೆ ಅಂದರೆ, ಜೈನರಾದವರು ದೇವ ಗುರು ಶಾಸ್ತ್ರ ಅಂದರೆ, ದೇವ ಅಂದರೆ ತೀರ್ಥಂಕರರು, ಗುರು ಅಂದರೆ ನಾವು ಗುರು ಅಂದರೆ ನಮ್ಮಲ್ಲಿ ನಡ್ಕೊಂಡು ಹೋಗ್ತಾರಲ್ಲ, ಪಿಂಚಿಕ ಮಾಡಿ ನಡ್ಕೊಂಡು ನಿಗ್ರಂಥ ತ್ಯಾಗಿಗಳು, ಜೈನ ಮುನಿಗಳು, ಅವರು ಮತ್ತು ನಾವು ಓದ್ತಕ್ಕಂಥ ಶಾಸ್ತ್ರ, ಇವು ಮೂರೇ ನಮಗೆ ಪೂಜಿಕರು, ಮತ್ತು ಯಾವ ಪೂಜಿಕರಲ್ಲ. ಆದರೆ ಈಗೇನು ಮಾಡ್ತಾರೆ ಅಂದರೆ, ಇವರೆಲ್ಲ ಯಾಕೆ ಪ್ರಚಾರ ಮಾಡ್ತಾಯಿಲ್ಲ ಇವರೆಲ್ಲ ಅಂತಂದರೆ, ಇವ್ರು ಕೆಲವಷ್ಟು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಿದ್ದಾರೆ. ಯಾಕೆಂದರೆ ಈ ದಯ್ಯ ಭೂತ ಪಿಶಾಚಿಗಳು ಇವ್ರನ್ನೆಲ್ಲ ಪೂಜೆ ಮಾಡೋದು ನಮ್ಮ ಜೈನ ಧರ್ಮದಲ್ಲಿಲ್ಲ, ಇವರೆಲ್ಲ ಮಾಡ್ತಾರೆ. ಹಾಗಾಗಿ ಇವರು ಸ್ವಲ್ಪ ಅದಕ್ಕೆ ಅಂಟಿಬಿಟ್ಟಿದಾರಣ್ಣ. ಹಾಗಾಗಿ ಹಿಂದೂ ಧರ್ಮವನ್ನು ಇವರಿಗೆ ಬೇಕಾಗಿದೆಯಣ್ಣ, ಅದಕ್ಕೆ ಇವ್ರನ್ನ ನನ್ನ ರಾಮ ನಮ್ಮ ಜೈನ ಅಂತ ಹೇಳ್ತೇ ಇಲ್ಲೇನಾ? ಇದು ಒಂಥರ ನಮಗೆ ಅನ್ನಿಸ್ತಾ ಇದೆ ಈಗ ನೋಡೋ ತನಕ. ಯಾಕೆಂದರೆ ಎಲ್ಲ ನಮ್ಮ ಮಹಾನ್ ನಾಯಕರು ಕೂಡ ಈ ದಯ್ಯ ಭೂತವನ್ನು, ಈಗ ಮಠಾಧೀಶರು ಇರ್ಬೋದು, ಕೆಲವು ದೊಡ್ಡ ದೊಡ್ಡ ಶ್ರೀಮಂತರು ಇರ್ಬೋದು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ, ಶ್ರೀಮಂತ ವರ್ಗದವ್ರು ಬಿಡಿ, ಅವ್ರಿಗೆ ಪಾಪ ಕೆಲವಷ್ಟು ಅವರಿಗೆ ಜ್ಞಾನ ಇರೋಲ್ಲ, ಮಠಾಧೀಶರಿಗೆ ಜ್ಞಾನ ಇರ್ತಲ್ಲ, ಇವರು ಕೂಡ ಈ ಹಸಿ ಪೂಜೆಯನ್ನು ಮಾಡೋದು ಮತ್ತು ದೇವತಾ ಪೂಜೆ ಮಾಡೋದು ಇದೆಲ್ಲ ಮಾಡ್ತಾರೆ. ಹಾಗಾಗಿ ಇವರು ಇದಕ್ಕೆಲ್ಲ ಈ ರಾಮನನ್ನು ಹಿಂದೂ ಅಲ್ಲ ಜೈನ ಅಂತ ಹೇಳೋದಕ್ಕೆ ಇವ್ರು ಒಪ್ತಾ ಇಲ್ಲದ ಕಾರಣನೇ ಅದಕ್ಕೆ ಅಂತ. ಇವ್ರಿಗೆ ಬೇಕಾಗಿದೆ ಹಿಂದೂ ಧರ್ಮನೂ ಸ್ವಲ್ಪ ಬೇಕಾಗಿದೆಯೇನ. ಯಾಕೆಂದರೆ ಪವಿತ್ರ ಜೈನ ಧರ್ಮದಲ್ಲಿ ಹುಟ್ಕೊಂಡಿವಿ, ಅದನ್ನು ನಾವು ತಿಳ್ಕೊಬೇಕು. ಇದನ್ನು ನಾವು ಕಳ್ಕೊಬಾರ್ದು ಅನ್ನೋದು ಅದು ಅರಿವೇ ಇರ್ಬೇಕು. ಅದನ್ನ ಜ್ಞಾನ ಬೇಕು ಫಸ್ಟು. ಯಾಕೆಂದರೆ ಜೈನ ಧರ್ಮದಲ್ಲಿ ಹುಟ್ಟೋದು ಅಷ್ಟು ಸುಲಭ ಅಲ್ಲ. ಇವ್ರಿಗೆ ಗೊತ್ತಿದೆ, ಅದು ಗೊತ್ತಿದ್ದರೂ ಅಜ್ಞಾನವನ್ನು ಉಪಯೋಗಿಸ್ತಾರೆ ಇವರು. ಹೋದಲ್ಲೆಲ್ಲ ಮುನಿಗಳನ್ನ ವಿರೋಧಿಸೋದು ಇದೆಲ್ಲ ಪಾಪದ ಕೆಲಸ ಇದೆಲ್ಲವ. ಇದೆಲ್ಲ ಮಾಡಬಾರ್ದು. ಯಾಕೆಂದರೆ ನಾನು ಒಬ್ಬ ಜೈನ ಧರ್ಮದಲ್ಲಿ ಹುಟ್ಕೊಂಡು, ನಾನು ಒಬ್ಬ ನಿಜವಾದ ಜೈನ ಧರ್ಮದ ತತ್ವ ಸಿದ್ಧಾಂತವನ್ನು ಅಳವಡಿಸ್ಕೊಂಡು ಸ್ವಲ್ಪ ಮಟ್ಟಿಗೆ ನಾನು ಆಚರಣೆ ಮಾಡ್ಕೊಂಡು ಬಂದಿದ್ದೀನಿ. ಸಾಗರ ತಾಲೂಕಿನ ಕರೂರು ಹೋಬಳಿ ಬಬ್ಬಿಯ ಗ್ರಾಮದ ಹೊಸಮನ ವಾಸಿ ಆಗಿರ್ತಕ್ಕಂಥ ಚಂದ್ರರಾಜ್ ಅವರು ಈ ಮೀಡಿಯಾದಲ್ಲಿ ಸೊಸಿಧ್ವನಿ ಈ ಡಿಜಿಟಲ್ ಮೀಡಿಯಾದ ಹತ್ರ ನಾನು ಬಂದು ಇವತ್ತು ಮಾತಾಡ್ತಿದ್ದೀನಿ ಅಂದರೆ ನನಗೊಂದು ಸ್ವಲ್ಪ ಖುಷಿ ಆಗ್ತಿದೆ. ಅವ್ರ ಮೀಡಿಯಾದಲ್ಲಿಗೆ ಜಯವಾಗಲಿ. ನನಗೂ ಇದರಿಂದ ತೃಪ್ತಿ ತರ್ತಾ ಇದೆ. ಮೀಡಿಯಾದವರಿಗೆ ನಾನು ನಮಸ್ಕರಿಸುತ್ತಾ ನಾನಿಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ.